14 ಪರ್ಫ್ಯೂಮ್ಸ್ ಆರ್ಡರ್ ಮಾಡಿದ್ದೀವಿ. ಈ ವಾಚಿಗೆ ನಾನು XUV ಬರುತ್ತೆ. ಪರ್ಫ್ಯೂಮ್ ಲವಂಗ ಸ್ಮೆಲ್ ಅಂತ ಒಳ್ಳೆ ಲವಂಗ ಥರ. ಇಲ್ಲಿ ಇಡ್ಲಿ ದೋಸೆ ಮಾಡಿ ಅಂಗಡಿಗೆ ಪಾಟ್ ಕೊಡೋರು ಹಂಗೆ ಪರ್ಫ್ಯೂಮ್ ಮಾಡಿ ಪಾಟ್ ಆಗೋದವ್ರೆ. ಈ ವಾಚ್ ಎಷ್ಟು? ನನ್ನ XUV ಬರುತ್ತೆ ಬ್ರೋ. ಈ ವಾಚಿಗೆ ನಾನು XUV ಬರುತ್ತೆ ಸಂಜಯ್. ಈ ವಾಚಿಗೆ XUV ಬರುತ್ತೆ ಕಣೋ. ನೋಡಿ hold it just like that. What this is, it will tell if it's fake also. ಓ ಹೌದಾ? ಗೈಸ್ ದ ಪ್ರೈಸ್ ಆಫ್ ದ ವಾಚ್ ಎಲ್ಲಿದೆ? ಇಲ್ಲ ಪ್ರೈಸ್ ಇಲ್ಲಿ ಅಲ್ಲಿ. ಕ್ರೇಜಿ ಬ್ರೋ, ಕ್ರೇಜಿ. And it will increase day by day. value nice. So it's an investment ಅಲ್ಲ? 5 years 3 years keep increasing. Nice. Congratulations bro. 30 ಲಕ್ಷದ ವಾಚ್ ಹಾಕ್ತಿದ್ದೀರಾ? Gift. ಫಸ್ಟ್ ಫ್ರೆಂಡ್ 30 ಲಕ್ಷ ವಾಚ್ ಹಾಕಿರೋ ಫಸ್ಟ್ ಫ್ರೆಂಡ್ ನೀವೇ. Japanese or gift. ಬಟ್ ಎನಿವೇಸ್ ಕಂಗ್ರ್ಯಾಚುಲೇಷನ್ಸ್. ಹೆಂಗ್ ಫೀಲ್ ಆಗುತ್ತೆ ಅದಾಗ್ದಾಗ? ಟೆಲ್ ಮಿ ದ ಇಂಪಾರ್ಟೆಂಟ್. ನೋಡಿ. ನೋ ಟೆಲ್ ಮಿ. ಅದೇ ಈಗ ಅಲ್ಲ, ವೆನ್ ಯು ಓನ್ ಇಟ್ ಹೌ ಯು ಫೀಲ್ that at least ಬಂದಿರ ಒಂದು ಲೆವೆಲ್ಗೆ ಅಲ್ಲ? ದಟ್ಸ್ ವೈ ಯು ಶುಡ್ feel that. ವೇರ್ ಅ ನೈಸ್ ವಾಚ್ ಅಲ್ಲ? ನೈಸ್. ಕ್ರೇಜಿ ಗೈಸ್. ಬೇಗ ನಾವೊಂದು ತೊಗೊಳ್ಳೋಣ XUV ಮಾರ್ಬಿಟ್ಟು. ಲೆಟ್ಸ್ ಗೋ. What is up fam? Hi, so welcome back to my new vlog guys. ಇವತ್ತಿನ vlog ಶುರು ಮಾಡ್ತಿರೋದು ನಾವು ಒಂದು ಪಿಜ್ಜಾ ಶಾಪ್ ಇಂದ. ಬಿಕಾಸ್ ನಾವು ಪಿಜ್ಜಾ ತಿನ್ನಕ್ಕೆ ಬಂದಿದ್ದೇವೆ. ಪಿಜ್ಜಾ ಸೊ ಇವತ್ತು ವೈಶಾಖ್ ವಾಪಸ್ ಹೋಗ್ತಿದ್ದಾರೆ. ಸೊ ನಮ್ಮ ಡೆಸರ್ಟ್ ಸಫಾರಿ ಆಯಿತು. ಇವಳು ವಾಪಸ್ ಹೋಗ್ತಿದ್ದಾಳೆ. ಅವರು ಫ್ಲೈಟ್ ಇದೆ. ಪ್ಯಾರಿಸ್. ಎಲ್ಲಿಗೆ ಹೋಗ್ತಿರೋದು? ಆಸ್ಟ್ರೇಲಿಯಾಗೆ ಹೋಗ್ತಿದ್ದಾಳೆ ನಾಳೆ. ನಂದು ಗ್ಲಾಸು ಗೈಸ್. ನಮ್ಮ ಓವೋದು ಟಿ ಶರ್ಟ್. ಪ್ಲೀಸ್ ಓವೋನ ಫಾಲೋ ಮಾಡಿ. ಓವೋ ಚೆನ್ನಾಗಿದೆ. ಕ್ವಾಲಿಟಿ ಹೆಂಗಿದೆ ಓವೋದು? ಇಷ್ಟ ಆಯ್ತಾ? ಎಷ್ಟು ಟಿ ಶರ್ಟ್ ತೊಗೊಂಡಿದ್ಯಾ ಓವೋದು ಗೈಸ್? ಅದು ಓವೋದು ಬ್ರೋ. ಹೆಂಗಿದೆ ಕ್ವಾಲಿಟಿ? ಲೈಕ್ ದಟ್? ಥ್ಯಾಂಕ್ ಯು. ನಿಮ್ಗೇನು ಅನ್ಸುತ್ತೆ? ಥ್ಯಾಂಕ್ ಯು. ನಾನು ಪಿಜ್ಜಾ ಕೊಡಿಸ್ತೀನಿ ಕರೆಕ್ಟಾಗಿ ಹಿಂಗೆ ಹೇಳಿ ಅಂತ ಹೇಳಿದ್ದೆ, ಹಂಗೆ ಹೇಳ್ತಾ ಇದ್ದಾರೆ ಗೈಸ್. ಅದು ಬಿಟ್ಟರೆ ನಮ್ಮ ಓವೋ ದಿ ಬೆಸ್ಟ್. ಚೆಕ್ ಮಾಡಿ, ಔಟ್ಫಿಟ್ ಆರ್ಡರ್ ಮಾಡಿ ಮೆನ್. ಓಕೆ, ಸೊ ಈಗ ನಾವಿಲ್ಲಿ ಒಂದಷ್ಟು ಬ್ರೇಕ್ಫಾಸ್ಟಿಗೆ ಏನಾದ್ರು ತಿನ್ಕೊಂಡು ಒಂದು ಪರ್ಫ್ಯೂಮ್ ಅಂಗಡಿ ಇದೆ, ತುಂಬ ಫೇಮಸ್. ನಂಗೆ ತುಂಬ ಕಾಮೆಂಟ್ಸ್ ಬರ್ತಿದ್ದೆ ಅಲ್ಲಿಗೆ ಹೋಗಿ ಅಂತ, ಯೂಸುಫ್ ಬೈ ಅಂತ. ಸೊ ಅದೇನು, ಬಿಕಾಸ್ ನನಗೆ ಪರ್ಫ್ಯೂಮ್ ಹುಚ್ಚಿರೋದ್ರಿಂದ ಅದೇನು ಹೆಂಗಿರುತ್ತೆ ಅಂತ ಚೆಕ್ ಮಾಡ್ಕೊಂಬರೋಣ. ಆ್ಯಂಡ್ ನನಗೆ ಒಂಚೂರು ಪರ್ಫ್ಯೂಮ್ಸ್ ಬೈ ಮಾಡ್ಕೊಂಬರೋಣ ಅಂತ. ಲೆಟ್ಸ್ ಗೋ. ವೆಜ್ ಚಿಕನ್ ಪ್ರಾನ್ಸ್ ತಿನ್ನೋಣ. ಸಾಕಾಗಿದೆ ಮಾತ್ರ. ಏನು ಜಸ್ಟ್ ಹೌದು ಟೂ ಗುಡ್. ಚೀಸ್ ಬಟರಲ್ಲಿ ಹಿಂಗೆ ಡಿಪ್ ಮಾಡಿ, ಮತ್ತೆ ಇದೇನೋ ಡಿಪ್ ಮಾಡಿ ಡಿಪ್ ಮಾಡ್ತೀನಿ. ಸಕ್ಕತ್ತಾಗಿದೆ. ಡೋಪಿಯೋ ಡೋ ಬಾಲ್ಸ್ ಅಂತೆ. ವೆರಿ ಟೇಸ್ಟಿ. ವಾವ್. ನೋಡಪ್ಪ ಅಲ್ಲಿ ಮೇಲೆ ನೋಡು, ಪೀಸ್ ಏನು ಇಟ್ಟಿರೋದು? ವೆಜ್ ಅನ್ಸುತ್ತೆ, ನೋಡೋಣ. ಪೀಸ್ ಅಲ್ಲ ಅದು. ಇಲ್ಲ ಬ್ರೋ, ನಾನ್ ವೆಜ್ ಅಲ್ಲ. ನಾನು ಆರ್ಡರ್ ಮಾಡ್ತಿರೋದು ವೆಜ್. ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ. ನೈಸ್. ಹೇಗಿದೆ ದುಬೈ? ಸೂಪರ್, ಸಖತ್ತಾಗಿದೆ ಫುಡ್. ಐ ಟ್ರೈಡ್ ಹಿಯರ್, ರಿಯಲಿ ನೈಸ್. ಏನೋ ತಿಂದ್ವಿ ಬಂತರ. ಗುಚ್ಚಿಗೆ ಹುಚ್ಚಿ ಅಂದ್ಬಿಟ್ಲು ನಾವು. ವಿ ಆರ್ ಹ್ಯಾವಿಂಗ್ ಗ್ರೇಟ್ ಟೈಮ್ ಗೈಸ್. ಊಟಕ್ಕೆ ಹೈ ಆಗ್ಬಿಟ್ಟಿದ್ದೀವಿ. ಊಟ ಮಾಡಿ ಹೈ ಆಗ್ಬಿಟ್ಟು ಏನೋ ಮಾಡ್ತಾವನೆ. ಸಂಜಯ್ ಪಾಪ ಗೈಸ್, ಯಾರೋ ಈ ಫಾರಿನರು ನಾವು ನಗರ ನೋಡಿದೆ ಮೊನ್ನೆ. ಈ ತರ ನಕ್ಕಿ ಯಾವ ಕಾಲ ಆಗಿತ್ತು ಗೊತ್ತಾ ಫ್ರೆಂಚ್ ಹೋಟ್ಲಲ್ಲಿ. ನೋಡೋಣ ಆ ಕಡೆನ ಕುತ್ಕೊಂಡ್ಬಿಟ್ರು. ಅವ್ರ ಮುಂದೆ ಹೋಗಿ ನಗೋ ಸಂಜಯ್. ಭಯ ಬಿದ್ದದ ಕಡೆ ಇಲ್ಲಿದ್ದದೆ ನಲ್ಲೋಗಿದ್ರೆ ಓಡಬಿಟ್ಟು. ಬನ್ನಿ ತೊಗೊಂಬನ್ನಿ.
ಏನೋ ಭಾವನಾ ಆರ್ಡರ್ ಮಾಡೋದು ಸಖತ್ತಾಗಿರುತ್ತೆ ಅಂತ ಹೇಳಿದ್ರೆ ಪಿಜ್ಜಾ ಅಮೇಜಿಂಗ್ ಆಗಿದೆ. ಇದು ಇನ್ನೊಂದು ಪಿಜ್ಜಾ ನಾವು ಆರ್ಡರ್ ಮಾಡೋದು ಗೈಸ್ ದಿಸ್ ಇಸ್ ಟೇಸ್ಟಿ. ನೀವು ಬಂದರೆ ಐ ವುಡ್ ರೆಕಮೆಂಡ್ ಫ್ರೀ ಪ್ರಮೋಷನ್ ಇವ್ರಿಗೆ. ಬಿಕಾಸ್ ನನಗೆ ಖುಷಿ ಮಾಡಿಬಿಟ್ರಿ ಇವರು, ಹೊಟ್ಟೆದು ಖುಷಿ ಆಗೋಯ್ತು. ಪಿಜ್ಜಾ ಎಕ್ಸ್ಪ್ರೆಸ್ ಅಂದರೆ ಯಾವಾಗ ಒಂದ್ಸರಿ ಟ್ರಿಪ್ಪಲ್ಲಿ ಬಂದಾಗ ಜಂಕ್ ತಿನ್ಬೋದು, ಯಾವಾಗ ಒಂದ್ಸರಿ ತಿನ್ನಿ ಪರವಾಗಿಲ್ಲ. ನಂತರ ಬರೀ ಅದೇ ತಿನ್ಬೇಡಿ ಒಂಥರ. ನಂತರ ಬರೀ ಅದೇ ತಿನ್ಬೇಡಿ. ಎಂಡ್ ದ ಮೀಲ್ ವಿತ್ ತಿರಮಿಸು ಡೆಸರ್ಟ್ ತಗೊಳ್ಳಿ. ಬ್ರೋ ಈ ಟ್ರಿಪ್ ಮರೆಯಲ್ಲ ಯಾರು? ನಾನು ನಾನು ಬರೆಯಲ್ಲಪ್ಪ. ವಾಶ್ರೂಮ್ಗೂ ಪಿನ್ ಹಾಕಬೇಕು. ಪಿನ್ ಹಾಕಿದ್ಮೇಲೆ ಓಪನ್ ಆಗೋದು ವಾಶ್ರೂಮ್. ಕ್ರೇಜಿ ನೋಡಿ, ಲಾಕ್ ಆಗುತ್ತೆ. ಈಗ ಪಿನ್ ಹಾಕಿದ್ರೆ ಓಪನ್ ಆಗಲ್ಲ. ಏನೋ ಹೇಳಿದ್ರು ಮರ್ತೋಗ್ಬಿಟ್ಟೆ ನಾನು. ಬಟ್ ಜಗವೇ ನೀನು ಬೇವರ್ಸಿಯೇ. ಗೈಸ್, ಸೊ ಕ್ಯಾಬ್ ಹತ್ಕೊಂಡು ನಾವು ಈಗ ಅಲ್ಲಿ ತಿಂದಿದ್ದಾಯ್ತು. ದೇರಾ ಬಂದಿದ್ದೀವಿ. ದೇರಾ ಅಂತ. ದೇರಾ ಇಸ್ ಒನ್ ಮೋರ್ ಏರಿಯಾ ಇನ್ ಬರ್ದುಬೈ ಪಕ್ಕ ಇರೋದು ದೇರಾ. ಸೊ ಬನ್ನಿ, ಇಲ್ಲಿ ಪರ್ಫ್ಯೂಮ್ಸ್ ಚೆಕ್ ಮಾಡೋದಿದೆ. ಪರ್ಫ್ಯೂಮ್ ಶಾಪಿಂಗ್ ಮಾಡಿ ಹೋಗುವ. ಸೊ ಈ ಸೂಟ್ ಕೇಸಲ್ಲಿ ನಂದು ಚಾಕ್ಲೇಟ್ಸು ಇದೆ. ಅದನ್ನೆಲ್ಲ ನಮ್ಮ ಭಾವನೆ ಎತ್ಕೊಂಡು ಹೋಗ್ತಿದ್ದಾಳೆ. ಅವ್ರು ಇಂಡಿಯಾಗೆ ಹೋಗ್ತಿದ್ದಾಳಂತೆ. ಅದಕ್ಕೆ ಲಗೇಜ್ ನಮ್ಮದು ಸ್ವಲ್ಪ ಭಾವನಾಗೆ ಶಿಫ್ಟ್ ಮಾಡ್ಬಿಡೋಣ ಅಂತ. ಇಲ್ಲಿ ಲೈನ್ ಪರ್ಫ್ಯೂಮ್ ಅಂಗಡಿಗಳಿರೋದು. ಬಟ್ ಆದರೂ ಜನ ಯೂಸುಫ್ ಬಾಯ್ ಅಂದ್ಕೊಂಡು ಹೋಗ್ತಾರೆ. ಏನಕ್ಕೆ ಹೋಗ್ತಾರೆ ನೋಡೋಣ. ಸೊ ಏನು ಮಾಡ್ತಾರೆ ಅಂದರೆ, ಯೂಸುಫ್ ಬೈ ಈಸ್ ಅ ಸ್ಟೋರ್ ವೇರ್ ಒಂದು ಒರಿಜಿನಲ್ ಪರ್ಫ್ಯೂಮ್, ಲಕ್ಸುರಿ ಪರ್ಫ್ಯೂಮ್ ಇರುತ್ತಲ್ಲ, 50,000, 60,000, 40,000, 30,000, 10,000 ಈ ಬಾಟ್ಲನ್ನೆಲ್ಲ ತೊಗೊಂಡೋಗಿ ಅವ್ರು ಕೊಟ್ಟರೆ ಅವ್ರು ಸೇಮ್ ಎಕ್ಸಾಕ್ಟ್ ಸ್ಮೆಲ್ ಮಾಡಿಕೊಡ್ತಾರೆ ಪರ್ಫ್ಯೂಮ್ನ. ಮತ್ತೆ ಇನ್ನೊಂದು ಅದು ಕಮ್ಮಿ ಪ್ರೈಸಿಗೆ ಮಾಡ್ಕೊಡ್ತಾರೆ. ಅಂಗಡಿ ಅದು ಎಷ್ಟು ರಶ್ ಇದೆ ಗೊತ್ತಾ? ಒಳಗೆ ಫುಲ್ ಜನ ಕಾಣ್ತವ್ರು ನಂಗೆ ಆಲ್ರೆಡಿ. ನಡ್ಕೊಂಡು ಬರೋಷ್ಟರಲ್ಲಿ ಒಂದು 200 ಅಂಗಡಿ ಇತ್ತು. 200 ಅಂಗಡಿ ಬಿಟ್ಟು ಜನ ಇಲ್ಲಿಗೆ ಬರ್ತವ್ರೆ. ನಾವು ಇಲ್ಲಿಗೆ ಬಂದಿದ್ದೀವಿ. Yes, I'm getting this replica done. ಲವಂಗ ಸ್ಮೆಲ್ ಅಂತ ಒಳ್ಳೆ ಲವಂಗ ಥರ. ಪರ್ಫ್ಯೂಮ್ ನಡೀತಾರೆ. ಪರ್ಫ್ಯೂಮ್ದು ಆಚೆ ಬಂದ ಸ್ಮೆಲ್ ಗೊತ್ತಾಗ್ತಿದೆ. ಒಳಗೆ ತುಂಬಾ ಪರ್ಫ್ಯೂಮ್ಸ್ ಇದೆಯಲ್ಲ, ಗೊತ್ತಾಗಲ್ಲ. ಚೆನ್ನಾಗಿದೆ. ಹುಡುಗಿದ ಇದು ಚೆನ್ನಾಗಿದೆ. ಎರಡು ಚೆನ್ನಾಗಿದೆ. ಎರಡು ನಮಗೂ ಬೇಕು. ಯಾರಿಗೆ? ಅಪ್ಪ, ನಮ್ಮ ಅಮ್ಮ, ನಮ್ಮ ಅಕ್ಕ. ನಮ್ಗೆ ಏನೇನು ಬೇಕು ಅಂತ ಆರ್ಡರ್ ಮಾಡಿದ್ದೀವಿ. ಒಂದು 15-12 ಪರ್ಫ್ಯೂಮ್, 14 ಪರ್ಫ್ಯೂಮ್ಸ್ ಆರ್ಡರ್ ಮಾಡಿದ್ದೀವಿ. 14 ಪರ್ಫ್ಯೂಮ್ಸ್ ಈಗ ರೆಡಿ ಮಾಡ್ತಾರೆ. ರೆಡಿ ಮಾಡಿದ್ಮೇಲೆ ಪ್ಯಾಕ್ ಮಾಡ್ಕೊಂಡು ಹೋಗೋದು. ಲೆಟ್ಸ್ ಗೋ. ಇಲ್ಲಿ ಇಡ್ಲಿ ದೋಸೆ ಮಾಡಿ ಅಂಗಡಿಗಳು ಫಾಸ್ಟ್ ಕೊಡೋದು. ಹಂಗೆ ಪರ್ಫ್ಯೂಮ್ ಮಾಡಿ ಫಾಸ್ಟ್ ಆಗಿ ಅನಿಸ್ತವ್ರೆ. ಒಂದು ಪರ್ಫ್ಯೂಮ್ಗೆ 2,000, 3,000, 4,000 ಇದ್ರೂ ಎಷ್ಟು ದುಡ್ಡು ಮಾಡ್ತಿರ್ಬೋದು ಇವರು. ಈಗ ಇವರು ಬ್ರ್ಯಾಂಡ್ ಬಿಲ್ಡ್ ಮಾಡ್ಕೊಡೋದು ಇನ್ಸ್ಟಾಗ್ರಾಮಿಂದ ಪೀಪಲ್ ಆರ್ ಹಿಯರ್. ಸೊ ಇಫ್ ಯು ಆರ್ ಇಂಟು ಸಮ್ ಬಿಸ್ನೆಸ್, ಇನ್ಸ್ಟಾಗ್ರಾಮಲ್ಲಿ ಫೋಕಸ್ ಮಾಡಿ ಆ್ಯಂಡ್ ಅದನ್ನು ಬಿಲ್ಡ್ ಮಾಡೋಕ್ಕೆ ಐ ಕಮಿಂಗ್ ಅಪ್ ವಿತ್ ಅ ಪ್ಲ್ಯಾನ್. ಅದ್ರ ಬಗ್ಗೆ ಮಾತಾಡೋಣ. ನಿಮ್ಮ ಬಿಸ್ನೆಸ್ ಇನ್ಸ್ಟಾಗ್ರಾಮ್ ಬಿಲ್ಡ್ ಮಾಡಿ. ಸರಿಯಾಗಿ ಪರ್ಫ್ಯೂಮ್ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನನಗಂತೂ ಎನರ್ಜಿ ಇಲ್ಲ. ಬ್ಯಾಕ್ ಎಲ್ಲ ಔಟ್ ಆಗ್ಬಿಟ್ಟಿದೆ. ಬ್ಯಾಕ್ ನೋವು, ಫುಲ್ಲು ಬ್ಯಾಕ್ ಪೇನ್. ಗೈಸ್, ಸೊ ಇಷ್ಟೆಲ್ಲ ತೊಗೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ಕ್ಯಾಬ್ಗೆ. ಭಾವನೆ ಯಾವುದೋ ಕ್ಯಾಬ್ ಬುಕ್ ಮಾಡಿದ್ದಾಳೆ, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಇಲ್ಲಿ ಯಾರೊಬ್ರು ಬಂದು 100 ದಿರಾಮ್ ಅಂದರು. ಇಲ್ಲಿಂದ ಹತ್ರ ಹೋಗೋಕ್ಕೆ 30 ದಿರಾಮ್ ತೋರಿಸಿದೆ ಆ್ಯಪಲ್ಲಿ. ಅವ್ರು 100 ದಿರಾಮ್ ಅಂತ ಹೇಳಿದ್ರು.
ಸೊ 100 ದಿರಾಮ್ ಎಲ್ಲ ಬೇಡ ಅಂದ್ಬಿಟ್ಟು ಭಾವನಾನೇ ವೆಯ್ಟ್ ಮಾಡು ಅಂದ್ಬಿಟ್ಟು ಅರ್ಧ ಗಂಟೆಯಿಂದ ನಿಲ್ಸೋಳೆ. ನಾನು 100 ದಿರಾಮ್ ಕೊಟ್ಟೆ ಹೋಗ್ಬಿಡ್ತಿದ್ವಿ. ಬಟ್ ಭಾವನಾಗ ರೆಸ್ಪೆಕ್ಟ್ ಮಾಡಿ ನಿಂತಿದ್ವಿ ಬಿಸಿಲಲ್ಲಿ. ಭಾವನಾ ಸಿಕ್ತಾ? ಅಯ್ಯಯ್ಯೋ ಹೋಗ್ಬಿಡ ನಾವೆಲ್ಲ ಬಿಟ್ಟೋಳ್ನ. ಕ್ಯಾಬ್ ಬುಕ್ ಮಾಡಿ ತಂದಿದ್ದು ಪರ್ಫ್ಯೂಮ್ಸ್ ಎಲ್ಲ ಈಗ ಭಾವನಾಗೆ ನಮ್ಮ ಸೂಟ್ಕೇಸಲ್ಲಿ ಹಾಕಿ ಕೊಟ್ಬಿಡೋಣ ಅಂದ್ಕೊಂಡಿದ್ದೀವಿ. ಬಿಕಾಸ್ ಅವಳು ಬೆಂಗಳೂರು ಹೋಗ್ತಿದ್ದಾನೆ ಹೇಳ್ದಂಗೆ. ಸೊ ಇಟ್ ವಿಲ್ ಸೇವ್ ಮೈ ಲಗೇಜ್. ಅದಕ್ಕೆ ಹಾಂ ಕರೆಕ್ಟ್. ಹಿಂಗೆ ತಿರ್ಸ್ಬೇಕಿತ್ತು. ಇಲ್ಲ ಹಿಂಗೆ ತಿರ್ಸು. ಹಾಂ ಜೋಡಿಸಿ. ಎಲ್ಲ ಪ್ಯಾಕ್ ಮಾಡಿ ತೊಗೊಂಡು ಹೋಗ್ತಾ ಇದ್ದೀವಿ ಈಗ. ಇದನ್ನು ಈಗ ಅವಳು ಬಸ್ಸಲ್ಲಿ ಹೋಗ್ತಾಳೆ ದುಬೈಗೆ, ಅಬುದಾಬಿಗೆ ಇದು ಎತ್ಕೊಂಡು ಹೋಗಿ ಅಲ್ಲಿಂದ ಇಂಡಿಯಾ. ರೀಲ್ಸ್ ನೋಡ್ಕೊಂಡು ಖುಷಿಯಾಗಿರೋ. ಇಲ್ಲಿ ನೋಡಿ ಚಿಕ್ಕ ಹುಡುಗ ಸ್ಪೈಡರ್ ಮ್ಯಾನ್ ಬಟ್ಟೆ ಹಾಕೊಂಬಂದು. ಗೈಸ್ ಸೊ ನಮ್ಮ ವೈಶಾಖಪುರ ಇವತ್ತು ಹೊರಡ್ತಿದ್ದಾರಲ್ಲ, ಸೊ ಅವ್ರು ದುಬೈ ನೋಡಿರಲಿಲ್ಲ, ಬುರ್ಜ್ ಖಲೀಫಾ. ಅದಕ್ಕೆ ಅವ್ರೊಂದು ವಿಸಿಟ್ ಹಾಕ್ಬಿಟ್ಟು ನಾನೇ ದುಬೈ ಲೋಕಲ್ ಥರ ಕರ್ಕೊಂಡು ಓಡಾಡ್ತಾ ಇದ್ದೀನಿ ವೈಶಾಖಪುರನ. ಬಿಕಾಸ್ ನಾವು ನೋಡ್ಬಿಟ್ಟಿದ್ದೀವಲ್ಲ ಇಲ್ಲೆಲ್ಲ. ಸೊ ಅದೊಂದು ವಿಸಿಟ್ ಹಾಕ್ಸ್ಬಿಟ್ಟು ವಾಪಸ್ ರೂಮ್ ಹತ್ರ ಹೋಗ್ಬೇಕು. ಲೆಟ್ಸ್ ನಾವು ಇದೆಲ್ಲ ರೆಸ್ಟೋರೆಂಟ್ಸ್ ಇದೆ, ಇಲ್ಲಿ ಕೂತ್ಕೊಂಡು ಬುರ್ಜ್ ಖಲೀಫಾ ನೋಡ್ಕೊಂಡು ತಿನ್ನೋದು. ಅದೊಂದು ಬಿಲ್ಡಿಂಗ್ ಇಟ್ಕೊಂಡು ಗೈಸ್ ಈ ಬಿಲ್ಡಿಂಗ್ ಮುಂದೆ ಒಂದು ಐಸ್ ಕ್ರೀಮ್ ಇದೆ ನೋಡಿ. ಇಲ್ಲಿ ಒಂದು ಕೆಫೆ ಇದೆ. ದೇ ಸೆಲ್ ಐಸ್ ಕ್ರೀಮ್. ದೇ ಸೆಲ್ಲಿಂಗ್ ಇಟ್ ಫಾರ್ ಹೌ ಮಚ್ ಬ್ರೋ? 1000 rupees. ಒಂದು ಸ್ಕೂಪ್ ಕೋನ್ ಐಸ್ಗೆ 1000 ರೂಪಾಯಿ ಅಂತ. ಯಾಕೆ? ಬಿಲ್ಡಿಂಗ್ ನೋಡ್ಕೊಂಡು ತಿನ್ನಕ್ಕೆ. ವಾವ್, ದಟ್ಸ್ ದ ವ್ಯಾಲ್ಯೂ ಯು ಸೆಟ್ ಬ್ರದರ್, ದಟ್ಸ್ ದ ವ್ಯಾಲ್ಯೂ ಯು ಸೆಟ್. ಅಲ್ಲ ಬ್ರೋ, ಅದ್ರ ವ್ಯಾಲ್ಯೂಯಿಂದ ಅಕ್ಕಪಕ್ಕದವ್ರದ್ದು ಎಲ್ಲರದು ವ್ಯಾಲ್ಯೂ ಜಾಸ್ತಿ ಆಗ್ಬಿಟ್ಟಿದೆ ಇಲ್ಲಿ. KFC ಬಂದಿದ್ದೀವಿ. ನನಗೆ ನಾನೇನು ತಿಂತಾ ಇಲ್ಲ, ಸೊ ನಮ್ಮ ಬಾಯ್ಸ್ ಎಲ್ಲ ತಿನ್ನಬೇಕಿತ್ತು. ಸೊ ಅವ್ರು ತಿಂದು ಇನ್ನು ರೂಮ್ಗೆ ಹೊಡೋದು. ಸೊ ಇವ್ರು ಆರ್ಡ್ರ್ ಮಾಡಿ ತಿಂತಾ ಇದ್ದಾರೆ ಗಾಯ್ಸ್. ನಾನು ತಿನ್ನಲ್ಲ ಗಾಯ್ಸ್, ಬಿಕಾಸ್ ಮಧ್ಯಾಹ್ನ ಬೆಳಗ್ಗೆ ಜಾಸ್ತಿ ತಿಂದ್ಬಿಡ್ತೀನಿ. ಇವತ್ತು ಪ್ರೋಟೀನ್ ಬಾರ್ ತಿಂದ್ಬಿಟ್ಟು ರೆಸ್ಟ್ ಮಾಡೋದು ಸ್ವಲ್ಪ. ಅಲ್ಲಿ ನಿಮಗೆ ಮೇಲ್ಗಡೆ ಕಾಣಿಸ್ತಾ ಜಾರೋದು ರೀಲ್ಸ್ ಎಲ್ಲ ನೋಡಿರ್ತೀರ. ಹಿಂಗೆ ಝುಯ್ ಅಂತ ಜಾರ್ಕೊಂಡು ಹೋಗೋದು. ಇನ್ಸ್ಟಾಗ್ರಾಮಲ್ಲಿ ಇದ್ರೆ ಎತ್ತು ಹಾಕ್ತೀನಿ ನೋಡಿ ವಿಡಿಯೋಲ್ಲಿ ಝುಯ್ ಅಂತ. ನಂಗೆ ಅದು ಬೇಡ ಅನ್ನಿಸ್ತು. ಅದಕ್ಕೆ ಎಷ್ಟೋ ಇರುತ್ತೆ, 100-200 ದಿರಾಮು, ಅಂದರೆ 4000 ರೂಪಾಯಿ ಚಿಲ್ಲರೆ. ಆರಾಮಾಗಿ ಬೇಡಪ್ಪ ಚಿಲ್ ಮಾಡ್ತಾಯಿದ್ವಿ. ಡೆಸರ್ಟ್ ಮಣ್ಣೆಲ್ಲ ಇಲ್ಲಿಗೆ ಬಂದ್ಬಿಡುತ್ತೆ ನೋಡಿ ರೂಮ್ಗೆ. ಅಯ್ಯಪ್ಪ ಗಾಯ್ಸ್, ಸೊ ಫೈನಲಿ ಮನೆಗೆ ಬಂದು ಸ್ವಲ್ಪ ನಮ್ಮ ರೀಲ್ಗೆಲ್ಲ ಎಡಿಟಿಂಗ್ ಇತ್ತು, ಅದೆಲ್ಲ ಮುಗಿಸಿ ಪೋಸ್ಟಿಂಗ್ ಎಲ್ಲ ಮಾಡಿ ಈಗ ನಮ್ಮ ವೈಶಾಖಪುರ ಇವತ್ತು ವಾಪಸ್ ಹೊರಟಿದ್ದಾರೆ. ಸೊ ಅವ್ರನ್ನ ಡ್ರಾಪ್ ಹಾಕ್ಬಿಟ್ಟು ಬರೋಣ ಬನ್ನಿ. ಇಲ್ಲಿಂದ ನಾವು ಇತಿಹಾದೊಂದು ಬಸ್ ಸ್ಟಾಪ್ ಇದೆ, ಅಲ್ಲಿಗೆ ಹೋಗಬೇಕು. ಅದೇ ಬುರ್ಜ್ ಖಲೀಫಾ ಹತ್ರನೇ. ಲೆಟ್ಸ್ ಗೋ ಗೈಸ್. ಮಧ್ಯಾಹ್ನ ಭಾವನಾ ಬಸ್ ಹತ್ತದಲ್ಲ, ಅದೇ ಜಾಗ ಇದು. ಸೊ ಇತಿಹಾದ್ ಒಂದು ಮಾತ್ರ ಎಲ್ಲನೂ ಇರುತ್ತೆ ಅನ್ಸುತ್ತಲ್ಲ. ಇತಿಹಾದ್ ಮಾತ್ರ ಫ್ರೀ ಬಸ್ಸಾ? ಇತಿಹಾದ್ ಅಂತ ಒಂದು ಫ್ಲೈಟ್ ಇದೆ, ಅವ್ರು ಮಾತ್ರ ಅಬುದಾಬಿಗೆ ಇಲ್ಲಿಂದ ಫ್ರೀ ಬಸ್ ಮಾಡ್ತಾರೆ ನೋಡಿ. ಫ್ರೀ ಬಸ್ ಟಿಕೆಟಲ್ಲಿ ಹಾಕೊಂಡಿರ್ತಾರೆ ಅದನ್ನ, ಫ್ರೀ ಅಂತ ಮೆನ್ಷನ್ ಮಾಡ್ತಾರೆ. ಸೊ ಈ ಬಸ್ಸಲ್ಲಿ ಬಂತೆ ಇನ್ನೊಂದು ಬಸ್ಸು. ಸೊ ಆ ಬಸ್ಸಲ್ಲಿ ಹೋಗಬೇಕು ನೋಡಿ. ಇವರೆಲ್ಲ ಅದಕ್ಕೆ ಹೋಗೋಕೆ ಕಾಯ್ತಿರೋದು ಎಲ್ಲ ಜನ. ಬನ್ನಿ ಈಗ ಇಲ್ಲ ಯಾವುದೋ ಸೂಪರ್ ಮಾರ್ಟ್ ಇದೆ, ತಿನ್ನಕ್ಕೆ ಹೋಗೋಣ. ಇದು ಯಾವುದೋ ಮಾಲ್, ಇದು ಬಸ್ ಸ್ಟಾಪು ಮುಂದೆನೇ ಮಾಲಲ್ಲಿ ಒಂದು ಮಾರ್ಟಲ್ಲಿ ಹೋಗಿ ಏನಾದ್ರು ತಿನ್ನಕ್ಕೆ ನೋಡ್ಬೇಕು ಫಸ್ಟ್. ನಾನು ಫುಲ್ ಹಸುವಾಗ್ತದೆ ಗೈಸ್. ನಿಮಗೆ ಮಾರ್ಟಲ್ಲಿ ಇಂಡಿಯಾಲಿ ಸಿಗದಿರೋ ಐಟಮ್ಸ್ ಎಲ್ಲ ತೋರಿಸ್ತೀನಿ ನೋಡಿ. ಈ ಫಾಂಟಾ ಎಲ್ಲ ಸಿಗೋಲ್ಲ ಇಂಡಿಯಾಲಿ, ಈ ಕೋಕ್ ಸಿಗೋಲ್ಲ. ಲೆಮನ್ ಕೋಕ್ ಅಂತ ನೋಡಿ, ಲೆಮನ್ ಕೋಕ್. ಇದು ನಾನು ಟ್ರೈ ಮಾಡಿಲ್ಲ. ಚೆರಿ ಕೋಕ್ ಎಲ್ಲಿದೆ? ಈ ಚೆರಿ ಕೋಕ್ ಇದು. ಮತ್ತು ಇನ್ನೇನಿದೆ ಇದೆಲ್ಲ ನಾನು ನೋಡಿಲ್ಲ ಇಂಡಿಯಾಲಿ. ಇದೆಲ್ಲ ಇದು ಮತ್ತು ಕೊಕೊನಟ್ ವಾಟರ್ ಇರುತ್ತೆ. ಅದೆಲ್ಲ ಡ್ರಿಂಕ್ಸ್, ಇದೆಲ್ಲ ನಾನು ನೋಡಿಲ್ಲ ಒಂದಷ್ಟು. ಅದೊಂದು ಫಾಂಟಾ ಹೆಂಗೆ ಕೊಡ್ತಾರೆ ಇಲ್ಲಿ ಗ್ಲಾಸಲ್ಲಿ. ಸ್ಪ್ರೈಟ್, ಕೋಕ್ ಎಲ್ಲ ಹಂಗೆ ಗ್ಲಾಸ್. ತುಂಬ ಐಟಮ್ಸ್ ಇದೆ ಇಲ್ಲಿ, ನಾವು ಇಂಡಿಯಾಲಿ ನೋಡ್ತಾ ಇರೋದು. ಪ್ರೋಟೀನ್ ಬಾರ್ ನೋಡಿ, ಒಂದು 12 ಗ್ರಾಮ್ ಪ್ರೋಟೀನ್, ಸೀ ಸಾಲ್ಟ್. ದಿಸ್ ಇಸ್ ಮೈ ಫೇವರೇಟ್. ಇದಿದೆ. ಎಷ್ಟಿದೆ ಇದು? 14 ಇದೆ ಇಲ್ಲಿ. ಸೇಮ್ 300 ರೂಪಾಯಿ. ಈ ಲೇಸೆಲ್ಲ ನಾನು ನೋಡೇ ಇಲ್ಲ ಇಂಡಿಯಾಲಿ. ನನಗೆ ಗೊತ್ತಿಲ್ಲ ನೀವು ನೋಡಿದ್ದೀರ ಅಂತ, ಬಟ್ ನಾನು ನೋಡಿಲ್ಲ. ಈ ಪ್ರೋಟೀನ್ ಬಾರ್ಸು ನೋಡಿಲ್ಲ ನಾನು. ಓರಿಯೋ ಮಿನಿ ಅಂತ ನೋಡಿ, ಇದು ನೋಡಿದ್ದೀರಾ ನೀವು? ಓರಿಯೋ ಮಿನಿ ನೋಡಿದ್ದೀರಾ? ಬೇಸಿಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ವೆಜಿಟೇಬಲ್ಸು ಮತ್ತು ತುಂಬ ಐಟಮ್ಸು A1 ಕ್ವಾಲಿಟಿ ಇರುತ್ತೆ ನಮ್ಮ ಕಂಟ್ರಿಗಿಂತ. ಒಂದಷ್ಟು ಜಾಗದಲ್ಲಿ ನಮ್ಮ ಕಂಟ್ರಿ ಚೆನ್ನಾಗಿರೋದಿರ್ಬೋದು, ಬಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ ನಾವು ತೊಗೊಳ್ಳೋ ಕಡೆಗಿಂತ A1 ಕ್ವಾಲಿಟಿ ಇರುತ್ತಲ್ಲ ಅಂತ ನಂಗೆ ಇಲ್ಲಿರೋ ಲೋಕಲ್ ಹೇಳಿದ್ದಪ್ಪ. ಆಮೇಲೆ ನಾನೇ ಹೇಳ್ದೆ ಅಂತ ಆಮೇಲೆ ನನಗೆ ಬೈಬೇಡಿ. ನೋಡಿ ಅದು ಮೊಟ್ಟೆ ಚಾಕ್ಲೇಟ್.
ಮಿಲ್ಕಿ ಬಾರ್ ನೋಡಿ ಯಾವ್ದ್ರಲ್ಲಿ ಬರುತ್ತಿದ್ರು ಡೈರಿ ಮಿಲ್ಕ್ ಬಟನ್ಸ್ ಅಂತೆ ಡೈರಿ ಮಿಲ್ಕ್ ಇದು ನಾನು ಪ್ರೋಟೀನ್ ಬಾರ್ ತೊಗೊಂಡಿದ್ನಲ್ಲ ಅದನ್ನು ತಿನ್ನೋಣ ಒಂದು ಬಸ್ಸು ಹೋಯ್ತು ಇನ್ನೊಂದು ಬಸ್ ಇದೆ ಸೊ ಆ ಬಸ್ಸು ಫಿಲ್ ಆಗೋವರೆಗೂ ವೆಯ್ಟ್ ಮಾಡಬೇಕು ಸೊ ಫೈನಲಿ ವೈಶಾಖ್ ಹೊರಟಿದ್ದಾರೆ ಬಾಯ್ ಸಿಗೋಣ ಗ್ರೇಟ್ ಫನ್ ಮತ್ತೆ ಇಂಡಿಯಾಲಿ ಒಂದು ಟ್ರಿಪ್ ಹೊಡಿಯೋಣ ಓಕೆ ಹುಷಾರಾಗಿ ಹೋಗಿ ರೀಚ್ ಆಗಿ ಫೋನ್ ಮಾಡಿ ಬಾಯ್ ಸೊ ಕ್ಯಾಬ್ ಇಲ್ಲೇ ಇದೆ ಇಲ್ಲೆಲ್ಲ ಕ್ಯಾಬ್ ಸುಮ್ಮನೆ ಹತ್ತೋದು ಹೋಯ್ತಾ ಇರೋದಷ್ಟೇ ಲೊಕೇಶನ್ನ ಹತ್ತಿದ ಮೇಲೆ ಹೇಳೋದು ನೋಡಿ ಹೇಳ್ತೀನಿ ಬೈ ಆ ಲೇಕ್ ವ್ಯೂ ಕ್ಲಸ್ಟರ್ ಬಿ Good evening, brother. ಗುಡ್ ಈವ್ನಿಂಗ್ ಹೌ ಆರ್ ಯು Fine, sir. How are you? I'm good, sir. Where are you from? You mean JLT? Yeah, JLT. It's been 17 months you have not seen your family. You do video call and all, you talk to them. That's Yes. it. And you have kids? Yes, one daughter and one son. Oh, okay. But that's too tough to stay far from family, right? Yes. I understand. But, Guys, cab ಅಣ್ಣ ಈಗ ನಾನು ಮಾತಾಡ್ತಿದ್ದಲ್ಲ Guys, I went psyched. Give me a minute. Guys, ಕ್ಯಾಬ್ ಡ್ರೈವರು ಪಾಕಿಸ್ತಾನಿಂದ ಅಂತೆ ಸೊ ಅವರು ಬಂದ ತಕ್ಷಣ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ನಾನು ಮಾತಾಡ್ತಿದ್ದೆ ಸೊ ಅವರು ಆಲ್ಮೋಸ್ಟ್ 10 ಇಯರ್ಸಿಂದ ದುಬೈಲಿದ್ದಾರೆ ಸೊ ಹಿ ಹ್ಯಾಸ್ ನಾಟ್ ಸೀನ್ ಹಿಸ್ ಫ್ಯಾಮ್ಲಿ ಫ್ರಮ್ 17 ಮಂತ್ಸ್ ಅಂದರೆ 1 ವರ್ಷಕ್ಕಿಂತ ಜಾಸ್ತಿ 17 ಮಂತ್ಸಿಂದ ಅವ್ರ ಫ್ಯಾಮ್ಲಿ ನೋಡಿಲ್ಲ ಮೀಟ್ ಮಾಡಿಲ್ಲ ಆ್ಯಂಡ್ ನಾನು ಕೇಳಿದೆ ಯಾಕೆ ಹೋಗಿಲ್ಲ ಅಂತ ಅವ್ರದಕ್ಕೆ ಇದು ಇಲ್ಲಿ ಕಮಿಷನ್ ವರ್ಕ್ ಆಗುತ್ತೆ ಆಯಿತಾ ಕ್ಯಾಬ್ ಡ್ರೈವರ್ಸ್ಗೆ ಸೊ ಅವ್ರು ಎಷ್ಟು ವರ್ಕ್ ಮಾಡ್ತಾರೆ ಅಷ್ಟು ದುಡ್ಡು ಅವ್ರಿಗೆ ಹೋಗುತ್ತೆ ಸೊ ಅದಕ್ಕೆ ನಾನು ಅಲ್ಲಿ ಹೋಗಿ ಏನು ಮಾಡಲಿ ನಾನು ನನ್ನ ಫ್ಯಾಮ್ಲಿಗೆ ನಾನು ದುಡ್ಡು ಕಳಿಸ್ಬೇಕು ನಾನು ಹೋದರೆ ನನ್ನ ಫ್ಯಾಮ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವ್ರು ತರ್ತಾರೆ ನಮ್ಮ ಅಪ್ಪ ಅಂತ ನನ್ನ ವೈಫ್ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಬಟ್ ನಾನು ಅದನ್ನ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಲ್ಲಿ ಹೋಗಿ 2 ತಿಂಗಳು ವೇಸ್ಟ್ ಮಾಡೋ ಬದಲು ಅದನ್ನು ದುಡ್ದುಬಿಟ್ಟು ಅವ್ರಿಗೆ ಕೊಡ್ಬೋದಲ್ವ ನಾನು ಆ್ಯಂಡ್ ದಟ್ ಈಸ್ ಅ ಹೀರೋ ಮೈಂಡ್ಸೆಟ್ ಗೈಸ್ ದಟ್ ಈಸ್ ವಾಟ್ ಅವರ್ ಪೇರೆಂಟ್ಸ್ ನಮ್ಮ ಅಪ್ಪಂದಿರು ಮಾಡಿರೋದು ನಮಗೋಸ್ಕರ ಸ್ಯಾಕ್ರಿಫೈಸಸ್ getting my point. If your dad's watching this vlog with you and you are watching this vlog, go hug your dad. Tell him thank you. I'm telling thanks to my dad. Appa, thank you papa. So much of sacrifices and ಈ ಕಂಟ್ರೀಲಿ ಎಷ್ಟು ಜನ ಗಂಡು ಮಕ್ಕಳು ಅವ್ರ ಫ್ಯಾಮ್ಲಿನ ಬಿಟ್ಟು ದೂರ ಇದ್ದು ಆ ಫ್ಯಾಮ್ಲಿಗೆ ಒಂದು ಲೈಫ್ ಕೊಡಬೇಕು ಅಂತೇಳಿ ವರ್ಕ್ ಮಾಡ್ತಿದ್ದಾರೆ ಅವ್ರು ಕಳಿಸೋ ದುಡ್ಡಿಂದ ಅಲ್ಲಿ ಫ್ಯಾಮ್ಲಿ ನಡೀತಾ ಇದೆ ಐ ಡೋಂಟ್ ನೋ ಗೈಸ್ ಐ ವೆಂಟ್ ಸೈಟ್ ಐ ಸ್ವೇರ್ ನಾನು ಇಲ್ಲಿ ಡ್ರಾಮಾ ಮಾಡ್ತಿಲ್ಲ ನಂಗೆ ತುಂಬ ಹಿಟ್ಟಾಗೋಯ್ತು ಆ ಮಾತು ಶಟ್ ಈ ಥರ ತುಂಬ ವಿಷಯಗಳಿದೆ ಇದನ್ನು ನಾನು ಇಲ್ಲಿ ಹೇಳೋಕ್ಕಾಗಲ್ಲ ಇಲ್ಲಿಂದ ಬರ್ತೀನಿ ಬಂದ ಮೇಲೆ ಪೋಸ್ಟ್ ಮಾಡೋದಿದೆ ಸೊ ವೆಯ್ಟ್ ಮಾಡ್ತೀರಿ ಈ ಥರ ತುಂಬ ವಿಷಯಗಳು ಇನ್ನೂ ಇದೆ ಅದನ್ನು ನಾನು ಒಂದು ಬ್ಲಾಗು ಬೆಂಗಳೂರು ಬಂದಮೇಲೆ ಮಾಡ್ತೀನಿ ಆ್ಯಂಡ್ ಇಲ್ಲಿ ಒಂದಷ್ಟು ಏನೋ ಎಂಪ್ಲಾಯೀಸ್ ಯಾರು ವರ್ಕ್ ಮಾಡಿದ್ರು ಅವ್ರ ಹತ್ರ ಎಲ್ಲ ಮಾತಾಡೋಕ್ಕೆ ಟ್ರೈ ಮಾಡುವ ಸೊ ನನ್ನ ಡ್ರೀಮ್ಸ್ ಇದೆ ಒಂದು 2-3 ಡ್ರೀಮ್ಸ್ ಇದೆ ಅದೆಲ್ಲ ಮುಗಿಸಿದ್ರೆ ನಾರ್ಮಲ್ ಬ್ಲಾಗ್ ಸ್ಟಾರ್ಟ್ ಆಗುತ್ತೆ ವೇರ್ ಐ ಆಮ್ ಶೋಯಿಂಗ್ ಅಬೌಟ್ ದುಬೈ ಆ್ಯಂಡ್ ಹೌ ದುಬೈ ಲೈಫ್ ಇಸ್ ಹೌ ಗ್ರೇಟ್ ಇಟ್ ಇಸ್ ಹೌ ಮಚ್ ಆಫ್ ಸ್ಯಾಕ್ರಿಫೈಸಸ್ ಮೆನ್ ಆರ್ ಡೂಯಿಂಗ್ ಟು ಟೇಕ್ ಕೇರ್ ಆಫ್ ದರ್ ಫ್ಯಾಮಿಲಿ ಇದೆಲ್ಲ ನಾವು ಮಾತಾಡುವ ಬನ್ನಿ ಈಗ ವೈಶಾಖ ಬಾಯಿ ಹಿಡಿದಾಯಿತು ನಾನು ಇದೊಂದು ತುಂಬ ಹಿಟ್ಟಾಯಿತು ಸೊ ಐ ವಾಂಟ್ ಟು ಟೆಲ್ ದಿಸ್ खत्म बाय बाय टाटा गुड बाय गया